ಹಾಗೆ ತುಂಬ ಜನಕ್ಕೂ ಆಗಿದೆ. ಅವರು ಮೀನ್ಸ್ ಕೆಲವರು ಎಮರ್ಜೆನ್ಸಿ ಡೋರಲ್ಲಿ ಎಕ್ಸಿಟ್ ಆಗಿದ್ದಾರೆ. ಆ ಥರ ಎಲ್ಲ ಮಾಡೋಕ್ಕಾಗಿದ್ದು ಅವನು ಏನಪ್ಪ ನಿಲ್ಲಿಸಿರೋವಂಥ ಜಾಗ ಪ್ಲಸ್ ಅವ್ನಿಗೆ ಅವಾಗ ಓಡಿದಂಥ ತಲೆ ಸಮಯ ಪ್ರಜ್ಞೆಯಿಂದ ಅಂತ ಹೇಳ್ಬೋದು. ಈಗ ನೀವು ಕೂಡ ಆಸ್ಪತ್ರೆಯಲ್ಲಿ ನೋಡಿದ್ರಿ, ದೇವರಾಜ್ ಸ್ಥಿತಿ ಕೂಡ ಗಂಭೀರವಾಗಿದೆ. ನಿಮ್ಮ ಹೆಂಡತಿ ಕೂಡ ಕಣ್ಣೀರು ಹಾಕ್ತಾ ಇದ್ರು. ಸೊ ದೇವರಾಜ್ ಒಂದು ರೀತಿಯಿಂದ ಆಪದ್ಭಾವಂದ ಆದಂತ ಎಲ್ಲ 36 ಜನ ಪ್ಯಾಸೆಂಜರ್ಗೆ ಅವ್ರ ಜೀವನ ಕಾಪಾಡಿದಂತ. ಸೊ ದೇವರಾಜ್ ಕೂಡ ನೀವು ಕೂಡ ಸ್ವಲ್ಪ ಆರ್ಥಿಕ ಸಹಾಯ ಮಾಡಿದ್ರಿ. ಹೌದು, ಅದೇ ಈಗ ನನಗಿಂತ ಈಗ 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 ನೀವೇ ನೋಡ್ತಾ ಇದ್ರಿ, ನನಗೆ ಅಂತ ಏನು ಮೇಜರ್ ಇಂಜುರಿ ಆಗಿಲ್ಲ, ಸ್ವಲ್ಪ ಸಣ್ಣ ಪುಟ್ಟ. ನನ್ನ ಮಗುಗೆ ಒಂದೇ ಒಂದು ಸ್ಕ್ರ್ಯಾಚು ಆಗಿಲ್ಲ. ಆದರೆ ನನ್ನ ಹೆಂಡತಿಗೆ ಆಗಿರೋ ಅಂದರೆ ಇಂಜುರಿ ಆಗಿದ್ರು ಅದು ಬಹಳ ಕಮ್ಮಿ ಅಂತ ಹೇಳ್ಬೋದು. ಅದು ಮೇಯ್ನಾಗಿ ಆಗಿರೋದು ಡ್ರೈವರ್ ಪ್ಲಸ್ ಅಲ್ಲಿ ಇದ್ದಂಥ ಸಿಬ್ಬಂದಿ ಅವರ ಹೆಲ್ಪಿಂದ ಅಂತ ಹೇಳ್ಬೋದು. ಸೊ ಹಾಗಾಗಿ ನಮಗೆ ಆದಷ್ಟು ಸಹಾಯ ಮಾಡೋಣ ಅಂತ ಅಥವಾ ಡ್ರೈವರ್ ಕುಟುಂಬಕ್ಕೆ ಆದಷ್ಟು ಸಹಾಯ ಆಗಲಿ. ಯಾಕಂದರೆ ಅವರು ಸ್ವಲ್ಪ ಸೀರಿಯಸ್ ಆಗಿದ್ದಾರೆ, ICU ಇದ್ದಾರೆ ಅಂತ ಹೇಳ್ತಾ ಇದ್ರು. ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡೋಣ ಅಂತ ನಾವು ಸ್ವಲ್ಪ ಹಣನ ಅವ್ರಿಗೆ ಕೊಟ್ಟಿದ್ದೀವಿ, ಫ್ಯಾಮಿಲಿ ಅವ್ರಿಗೆ ಕೊಟ್ಟಿದ್ದೀವಿ. ಅದಕ್ಕೆ ನೀವೇ ನೋಡಿದಾಗೆ ನನ್ನ ಹೆಂಡತಿನೂ ಸ್ವಲ್ಪ ಎಮೋಷ್ನಲ್ ಆಗಿದ್ದರು. ಯಾಕೆ ಅಂದರೆ ಅದೇ ನಾವು ಬದುಕ್ತೀವಿ ಅಂತ ನಮಗೆ ಇರಲಿಲ್ಲ, ಯೋಚನೆ ಇರಲಿಲ್ಲ. ಆ ಒಂದು ಸೆಕೆಂಡಲ್ಲಿ ಆ ಬೆಂಕಿ ಎಲ್ಲ ನೋಡಿದಾಗ ನಾವು ಇನ್ನೇನು ಹೋದ್ವಿ ಅಂತಲೇ ಇತ್ತು, ಬಟ್ ಸೇವ್ ಆಗಿದ್ದೀವಿ. ಅದಕ್ಕೆ ಒಂಥರ ಥ್ಯಾಂಕ್ಸ್ ಹೇಳೋಣ ನಮ್ಮ ಡ್ರೈವರಿಗೆ ಅಂತ ಸಹಾಯ ಮಾಡಿದ್ವಿ. ಈ ಸ್ಲೀಪರ್ ಬಸ್ಗಳು ಎಷ್ಟೊಂದು ಡೇಂಜರಸ್ ಅನ್ನೋದು ಕೂಡ ನೀವು ಕಣ್ಣ ನೋಡಿಬಿಟ್ರಿ. ಇಲ್ಲಿ ತುಂಬ ಪ್ರಿಕಾಷನ್ ಬೇಕು ಈ ಸ್ಲೀಪರ್ ಬಸ್ಸಲ್ಲಿ. ಅಂದರೆ ಪ್ರಿಕಾಷನ್ ಅಂದರೆ ಸರ್, ಅದು ಸರ್ವೀಸಿಂಗ್ ಕರೆಕ್ಟಾಗಿ ಮಾಡಬೇಕು. ಬಸ್ಸಿಂದು ಏನು ಫಾಲ್ಟ್ ಇರಬಾರ್ದು, ಸರ್ವೀಸ್ ಆಗ್ತಾ ಇರಬೇಕು. ಮತ್ತು ಏನಾಗುತ್ತೆ ಅಂದರೆ ಅದು ಡೈಲಿ ಓಡಾಡುತ್ತೆ. ಡೈಲಿ ಅಂದರೆ ಈಗ ಡ್ರೈವರ್ ಈಗ ಏನಪ್ಪ ನೈಟ್ ಜರ್ನಿ ಮಾಡ್ತಾರೆ, ನೆಕ್ಸ್ಟ್ ಡೇ ನೈಟ್ ಮತ್ತೆ ಓಡ್ಕೊಂಡು ವಾಪಸ್ ಬರ್ತಾರೆ. ಅವ್ರಿಗೆ ಟೈಮ್ ಇರಲ್ಲ, ಅವರಿಗೆ ನಿದ್ದೆನೂ ಮಾಡಬೇಕು. ಪ್ಲಸ್ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಇಮಿಡಿಯೇಟಾಗಿ ತೋರಿಸ್ಕೊಬೇಕು. ಅಂದರೆ ಈ ಬಸ್ಸಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ತೋರಿಸ್ಬೇಕು. ಒಂದಿನ ಡಿಲೇ ಆದರೆ ಅವ್ರಿಗೆ ಇನ್ಕಮ್ ಇರಲ್ಲ, ಆ ಥರದ್ದೆಲ್ಲ ಕಷ್ಟ ಇರುತ್ತೆ. ಬಟ್ ಅದನ್ನೆಲ್ಲ ಮೀರಿ ಬಸ್ಸನ್ನು ಒಳ್ಳೆ ಕಂಡೀಷನಲ್ಲಿ ಇಟ್ಕೊಳ್ಳೋದು ಓನರ್ಸು ಪ್ಲಸ್ ಡ್ರೈವರ್ಸು, ಅಲ್ಲಿ ಯಾರು ಇರ್ತಾರೆ ಸಿಬ್ಬಂದಿಯವರು, ಬಸ್ ಮಾಲೀಕರಿಂದ ಹಿಡಿದು ಎಲ್ಲರೂ. ಈಗ ಡ್ರೈವರ್ದು ಏನಾದ್ರು ಪ್ರಾಬ್ಲಮ್ ಇತ್ತು ಇಮಿಡಿಯೇಟಾಗಿ ಅವ್ನು ಸ್ಟಾಪ್ ಮಾಡಬೇಕಿತ್ತು. ಈಗ ಏನಾದ್ರು ಪ್ರಾಬ್ಲಮ್ ಬಂತು ಅಂದರೆ ಏನಾಗಲ್ಲ ಹೋಗೋಣ ಅಂತ ಹೋಗೋದು, ಆ ಥರದ್ದೆಲ್ಲ ಮುಂದೆ ಮಾಡಬಾರ್ದು. ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಈಗ 35 ಜನಕ್ಕೆ ಎಲ್ಲರೂ ಹೋಗ್ತಾ ಇದ್ವಿ. ಸೊ ಆ ಥರ ಇನ್ ಫ್ಯೂಚರಲ್ಲಿ ಮೇಯ್ನಾಗಿ ನಮ್ಮದು ಈಗ ನೀವು KSRTC ತೊಗೊಂಡ್ರೆ ಅಲ್ಲಿ ತುಂಬ ಇರುತ್ತೆ, ಸರ್ವಿಸ್ ಆಗ್ತಾ ಇರುತ್ತೆ. ಆಮೇಲೆ ಬಸ್ಗಳು ತುಂಬ ಇರ್ತವೆ, ಡ್ರೈವರ್ಗಳು ಸ್ಪೇರ್ ಆಗಿರೋಂಥ ಡ್ರೈವರ್ಸ್ ಇರ್ತಾರೆ. ನಿದ್ದೆ ಆಗಿಲ್ಲ ಅಂದರೆ ಅವ್ರು ಹೆಲ್ಪ್ ಬರ್ತಾರೆ. ಅದೇ ಈಗ ನಾವು ಪ್ರೈವೇಟ್ ಬಸ್ಗಳಿಗೆ ಬಂದಾಗ ಆ ಥರ ಫೆಸಿಲಿಟೀಸ್ ಇರಲ್ಲ, ಕಮ್ಮಿ ಇರುತ್ತೆ. ಅದನ್ನು ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಬೇಕು. ಮೇಯ್ನಾಗಿ ಸರ್ವೀಸು ಆ್ಯಂಡ್ ಆಲ್ಸೋ ಬಸ್ಸಿನ ಕಂಡೀಷನ್ ಇದ್ದರೆ ಈ ಥರದ್ದೆಲ್ಲ ಆಗಲ್ಲ. ಆದರೆ ಈಗ ಅದೇ ಡ್ರೈವರ್ ಪ್ರತಿ ಕೇಸಲ್ಲೂ ಡ್ರೈವರ್ದೇ ಮಿಸ್ಟೇಕ್ ಇರಲ್ಲ. ಅಂದರೆ ರ್ಯಾಶಾಗಿ ಓಡಿಸೋದು ಆ ಥರದ್ದೆಲ್ಲ ಇರಲಿಲ್ಲ ಈ ಕೇಸಲ್ಲಿ, ನೀಟಾಗೇ ಓಡಿಸ್ತಾ ಇದ್ರು. ಬಟ್ ಬಸ್ಸಿನ ಒಂದು ಏನಂತಾರೆ ಸರ್ವಿಸ್ ಇಲ್ಲದೆ ಮೇ ಬಿ ಏನೊಂದು ಇಶ್ಯೂ ಇದ್ದಿದ್ದರಿಂದ ಈ ಥರ ಆಯಿತು ಅಷ್ಟೇ. ಇದು ಬಸ್ ಏನು ಸುಟ್ಟು ಹೋಯಿತು, ಸಂಪೂರ್ಣವಾಗಿ ಕರಕಲಾಯಿತು. ಆ ದುರಂತದಲ್ಲಿ 36 ಜನ ಪ್ರಯಾಣಿಕರು ಬಚಾವಾದರು. ಸುಹಾಸ್ ಕೂಡ ಬಚಾವಾದ್ರು, ಅವ್ರ ಪತ್ನಿ ಕೂಡ ಬಚಾವಾದರು. 1.5 ವರ್ಷದ ಮಗು ಇದೆ, ಆ ಮಗು ಕೂಡ ಈ ಪ್ರಕರಣದಲ್ಲಿ ಬಚಾವಾಗಿತ್ತು. ಈ ಎಲ್ಲದಕ್ಕೂ ಕಾರಣ ಆಗಿದೆ ಅಂದರೆ ಚಾಲಕ ದೇವರಾಜ್, ಆತನ ಸಮಯ ಪ್ರಜ್ಞೆ ಇತ್ತು. ಆ ಸಮಯ ಪ್ರಜ್ಞೆಯಿಂದ ಈ ಎಲ್ಲ ಪ್ಯಾಸೆಂಜರ್ ಕೂಡ ಜೀವ ಉಳಿಸಿದ್ದಾರೆ. ಹಾಗಾಗಿ ಈ ಸುಹಾಸ್ ಅವರು ತಾವು ಕೂಡ ಇಂಜೂರ್ಡ್ ಆಗಿದ್ರು, ಪತ್ನಿ ಇಂಜೂರ್ಡ್ ಆಗಿದ್ರು. ಆದರೂ ಕೂಡ ಆ ದೇವರಾಜ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಆಸ್ಪತ್ರೆಗೆ ಬಂದರು, ಜೊತೆಗೆ ಒಂದಿಷ್ಟು ಆರ್ಥಿಕ ಸಹಾಯ ಕೂಡ ಮಾಡಿದ್ದಾರೆ. ಹಾಗಾಗಿ ಖಾಸಗಿ ಬಸ್ಗಳಿದೆ, ಆ ಖಾಸಗಿ ಬಸ್ ನಿರ್ವಹಣೆ ಇದೆ, ಅದು ಪ್ರಮುಖ ಒಂದು ಪಾತ್ರ ವಹಿಸುತ್ತೆ ಕೂಡ. ಇಲ್ಲಿರುವಂಥ ಪ್ರಯಾಣಿಕ ಸುಹಾಸ್ ಇದ್ದರೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಬಸವಗಣ್ವೆ, TV9 ಶಿವಮೊಗ್ಗ.